ಕಂಟೆಂಟ್ ನೋಡಿದಾಗ ಟ್ರೈಲರ್ ನೋಡಿದಾಗ ಸಿನಿಮಾದ ಕತೆ ಇಷ್ಟೇ ಇರ್ಬೋದು ಅಂತ ಅನ್ಕೊಂಡಿದ್ರು. ಒಂದು ರೈತ ಕ್ರಾಂತಿನ ಒಂದಷ್ಟು ರೆವಲ್ಯೂಷನರಿ ಸ್ಟೋರಿನ ಇರುತ್ತೆ ಅನ್ಕೊಂಡ್ರು. ಬಟ್ ಸಿನಿಮಾಗೆ ಒಳಗೆ ಅಂತ ಕೂತ್ಕೊಂಡಾಗ ಬೇರೆದೇ ಜಗತ್ತು ಓಪನ್ ಆಗುತ್ತೆ. ಒಂದು ಜಾತಿ ವ್ಯವಸ್ಥೆ ಮಾತಾಡ್ತೀರಾ, ಮನುಷ್ಯತ್ವದ ಬಗ್ಗೆ ಮಾತಾಡ್ತೀರಾ, ಈ ಥರದೊಂದು ಒಂದೇ ಸಿನಿಮಾದಲ್ಲಿ ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡೋದು. ನಾನು ಅದನ್ನೇ ನಾನು ಮೊದಲಿಂದ ಹೇಳ್ಕೊಂಡ್ ಬಂದಿದ್ದು. ಇದು ನೈಜ ಘಟನೆ ಅಂದ ತಕ್ಷಣ ನಾನೆಲ್ಲೋ ಬರೇ ಒಂದು ವರ್ಗದ ಅಥವಾ ಒಂದೇ ಒಂದು ವಿಷಯಕ್ಕೋಸ್ಕರ ಇಲ್ಲ, 4-5 ವಿಷಯಗಳನ್ನ ಸೇರಿಸಿ ನಾನು ಮಾಡಿದ್ದೀನಿ ಅಂತ. ನೀವು ಹೇಳಿದ ಅಷ್ಟು ಪಾಯಿಂಟ್ ಅಲ್ಲ, ರೈತರದ್ದು ಸಂಬಂಧಪಟ್ಟಿದ್ದಾಗಿರ್ಲಿ ಅಥವಾ ವ್ಯವಸ್ಥೆ ಸಂಬಂಧಪಟ್ಟಿದ್ದಾಗಿರ್ಲಿ, ಎಲ್ಲಾನು ಇವತ್ತಿನ ತನಕ ನಾವು ನೋಡ್ತಾ ಇದ್ದೀವಿ. ಪೇಪರ್ಗಳಲ್ಲಿ ಘಟನೆಗಳು ನಡೀತಾ ಇರೋದೆಲ್ಲ ನೋಡ್ತಾ ಇದೀವಲ್ಲ. ಸೊ ಇವತ್ತಿಗೂ ಕೆಲವು ಸಮಸ್ಯೆಗಳಿದೆ. ಸೊ ಅವತ್ತಿಂದಾನು ಅದು ಹಂಗೆ ಬರ್ತಾ ಇದೆಯಲ್ಲ, ಹೆಂಗೆ ನಾವು ಬೆಟರ್ ಮಾಡ್ಕೋಬಹುದು, ಹೆಂಗೆ ನಾವು ಬದಲಾಯಿಸ್ಕೋಬಹುದು ಅನ್ನೋದಕ್ಕೆ ಒಂದು ಸೂಪರ್ ಸ್ಟಾರ್ ಮುಖಾಂತರ ಅದು ಬಂದಾಗ ಎಲ್ಲೋ ಅದು ಒಂದು ಚಿಕ್ಕ ಪರ್ಸೆಂಟೇಜ್ ಆದರೂ ರೀಚ್ ಆಗುತ್ತೆ, ಅಟ್ಲೀಸ್ಟ್ ಒಂದು ಬದಲಾವಣೆ ಆಗಬಹುದು ಅನ್ನೋದು ಕಮರ್ಷಿಯಲ್ ಆಗಿ ಹೇಳ್ಬೇಕು. ಅದನ್ನ ಒಂದು ಸುಮ್ಮನೆ ಒಂದು ಬೋಧನೆ ಥರನೋ ಒಂದು ಲೆಕ್ಚರ್ ಥರನೋ ಆಗಿದ್ದೇನೆ, ಅದನ್ನು ಕಮರ್ಷಿಯಲ್ ಆಗಿ ಹೇಳಬೇಕು ಅನ್ನೋ ಪ್ರಯತ್ನನೇ ಮಾಡಿದ್ದು. ಸೊ ಅದೇ ಇವತ್ತು ನಮ್ಗೆ ಆ ರಿಸಲ್ಟ್. ಸ್ಕ್ರೀನ್ ಪ್ಲೇ ಜೊತೆಗೆ ಸಿನಿಮಾದ ಡೈಲಾಗ್ಸ್ ಬಗ್ಗೆ ಜನ ಮಾತಾಡ್ತಾರೆ. ಒಂದಷ್ಟು ತುಂಬಾ ಗಂಭೀರವಾದ ಅರ್ಥಗಳಿದೆ. ಅಂದ್ರೆ ಕುಡಿಯೋಕ್ಕೆ ಮೇಲಿಂದ ನೀರು ಒಯ್ತಾರೆ, ಇನ್ನು ಧಾರೆ ನೀರು ಒಯ್ತಾರೆ ಅನ್ನೋದಾಗ್ಲಿ, ಅಥವಾ ಇನ್ನೊಂದಷ್ಟು ಬರುತ್ತೆ ವಿಚಾರಗಳು. ಅದೆಲ್ಲವನ್ನು ಅಂದ್ರೆ ಎಂಥವ್ರಿಗೂ ಕೇಳಿದಾಗ ಮೈಯಲ್ಲಿ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇದೇನಾಗೋಯ್ತು ಅಂತಂದ್ರೆ, ಸ್ಕ್ರಿಪ್ಟ್ ಬರಿಬೇಕಾರ್ಲೇನೆ ಜಡೇಶ್ ಅವರು ನಾನು ಸ್ಕ್ರಿಪ್ಟ್ ಬರ್ದಾಗ್ಲೇನೆ ಇದೊಂದು ಮೂಡ್ ಸೆಟ್ ಮಾಡ್ಕೊಂಡ್ಬಿಟ್ವಿ. ನಾವು ಹಿಂಗೆ ಇರಬೇಕು, ಯಾವುದೇ ಕಾರಣಕ್ಕೂ ಪಾತ್ರ ಬಿಟ್ಟು ಮಾತುಗಳು ಬರಬಾರ್ದು, ಸರಿನಾ? ಪಂಚ್ ಡೈಲಾಗ್ ಇರಬಾರ್ದು ಸಿನಿಮಾದಲ್ಲಿ, ಮಾತುಗಳಿರ್ಬೇಕು. ಅದನ್ನೇ ನಾವು ಫಿಕ್ಸ್ ಆಗಿದ್ದು. ಅವಾಗ ಮಾಸ್ತಿಯವ್ರನ್ನ ಒಳಗಡೆ ಕರ್ಕೊಂಡ್ಬಂದು ನಾವು ಗುರು ಶಿಷ್ಯರು ವರ್ಕ್ ಮಾಡಿದ್ವಿ. ಮಾಸ್ತಿಯವರು ಫಸ್ಟ್ ಟೈಮ್ ದರ್ಶನ್ ಸರ್ ಪಿಕ್ಚರ್ ಮಾಡ್ತಾ ಇದ್ರು. ಅವ್ರಿಗೂ ಒಂದು ಜವಾಬ್ದಾರಿ ಇತ್ತು, ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ನಾವು 3 ಜನ ಕಥೆಯಿಂದನೂ ಟ್ರಾವೆಲ್ ಮಾಡಿದ್ವಿ. ಮಾಸ್ತಿಯವ್ರಿಗೆ ಹಿಂಗೆ, ಮಾಸ್ತಿಯವ್ರು ಹಿಂಗೆ ಅಂತ ಹೇಳಿದಾಗ ಅವರು ಮತ್ತೆ ತುಂಬಾ ಶ್ರಮ ಪಟ್ಟು ಅವರು ಒಂದಷ್ಟು ಅವತ್ತಿನ ಭಾಷೆಗೆ ಏನೇನಾಗುತ್ತೆ, ಏನೇನು ಮಾಡಬೇಕು, ಏನೇನು ಪದಗಳು ಯೂಸ್ ಮಾಡ್ತಿದ್ರು. ಸಡನ್ ಆಗಿ ಏನೋ ಇವತ್ತಿನ ಸ್ಟೈಲಲ್ಲಿ ಅವರು ಡೈಲಾಗ್ಸ್ ಬರೆಯೋಕ್ಕಾಗಲ್ಲ. ಸೊ ಅವ್ರಿಗೂ ಒಂದು ರಿಸರ್ಚ್ ಇತ್ತು. ಅಂದ್ರೆ ಏನು ಲೋಕಿ, ಬೇಸಿಕಲಿ ನಿಮಗೆ ಒಂದು ಕತೆ ಎಕ್ಸೈಟ್ ಮಾಡಬೇಕು, ಮಾಡಿದ್ರೆ ಆಟೋಮೆಟಿಕ್ಲಿ ಮತ್ತೆ ಕೆಲಸ ಬಂದೇ ಬರುತ್ತೆ. ಸೊ ಹಾಗಾಗಿ ಮಾಸ್ತಿಯವ್ರದ್ದು ಇವತ್ತು ಅಷ್ಟು ಜನ ಮಾತಾಡ್ತಿದ್ದಾರೆ ಅಂತಂದ್ರೆ ಇದೆಲ್ಲ ಕ್ರೆಡಿಟ್ಸ್ ಒಂದು ಇಡೀ ತಂಡಕ್ಕೆ ಹೋಗುತ್ತೆ. ಇನ್ನು ಈ ಕಡೆ ದರ್ಶನ್ ಸರ್ ಅಂತೂ ಥಿಯೇಟರ್ ಕಡೆ ಯಾವತ್ತು ಬರಲ್ಲ, ಅಂದ್ರೆ ತುಂಬಾ ವರ್ಷಗಳೇ ಆಯ್ತು. ಬಟ್ ಎಲ್ಲೋ ಕೂತ್ಕೊಂಡು ಸಿನಿಮಾ ಒಂದಷ್ಟು ಅಪ್ಡೇಟ್ ತಗೊಂಡಿರ್ತಾರೆ. ನಿಮ್ ಜೊತೆ ಕಾಲ್ ಮಾಡಿ ಮಾತಾಡಿದ್ದು ಸಿನಿಮಾ ಹೇಗೆ ಹೋಗ್ತಿದೆ ಅಂತ ನಾವು ಮಾತಾಡಿದ್ರೆ ಇದು ತುಂಬಾ ಕಾನ್ಫಿಡೆನ್ಸ್ ಅವರೇ ಇದೆ. ಯಾಕಂದ್ರೆ ಇದಕ್ಕೆ ಮುಂಚೆನೆ ಅವ್ರು ನೋಡಿದ್ರು, ಸಿನಿಮಾ ನೋಡಿದ್ರು. ಸೊ ಅವ್ರಿಗೆ ತುಂಬಾ ನಂಬಿಕೆ. ಯಾಕೆ ಅವರು ಇದಕ್ಕೆ ಮುಂಚೆ ಇಂಟರ್ವ್ಯೂಗಳು ಬರಲಿಲ್ಲ ಅಂತಂದ್ರೆ, ಅವ್ರು ಫಸ್ಟ್ ಟೈಮ್ ಅದೇ ಹೇಳಿದ್ದು, ಪ್ರತಿ ಸತಿ ನಾವು ಸಿನಿಮಾ ಬಿಫೋರ್ ಮಾತಾಡಿದೀವಿ, ಈ ಸತಿ ಸಿನಿಮಾ ಮಾತಾಡುತ್ತೆ, ಅದಾದ್ಮೇಲೆ ನಾವು ಮಾತಾಡೋಣ, ಆ ಸಿನಿಮಾನೇ ಮಾತಾಡ್ಲಿ ಅಂತಾನೆ ಅವರು ಇದು ಮಾಡಿದ್ದು. ಹಾಗಾಗಿನೇ ಅವರು ಈ ಸತಿ ಜಾಸ್ತಿ ಇಂಟರ್ವ್ಯೂಗಳು ಬರಲಿಲ್ಲ. ಸೊ ಹಿ ಈಸ್ ವೆರಿ ವೆರಿ ಹ್ಯಾಪಿ. ಈ ಸಿನಿಮಾ ಅವರು ಆಗಲಿ, ರಾಕ್ಲೈನ್ ಸರ್ ಆಗಲಿ, ಎಲ್ಲರಿಗೂ ನಮ್ಗೆ ನಂಬಿಕೆ ಐತಿ ಸಿನಿಮಾ ಇದು ಚೆನ್ನಾಗಿ ಆಗೇ ಆಗುತ್ತೆ ಅಂತ. ಬಟ್ ಇದು ಅದನ್ನ ಮೀರಿದೊಂದು ಪ್ರೀತಿ ಕಾಣಿಸ್ತಾ ಇದೆ. ಸೊ ವಿ ಆರ್ ಆಲ್ ಹ್ಯಾಪಿ. ಪ್ರೀತಿ ಅಪ್ಪುಗೆ, ಯಾಕಂದ್ರೆ ಮೊನ್ನೆ ಅಷ್ಟೇ ಒಂದು ಸ್ನೇಹಿತರಿಗೆ ಒಂದು ಶೋ ಆಗುತ್ತೆ, ಶೋನಲ್ಲಿ ನಿಮ್ ಜೊತೆ ಮಾತಾಡಿದೆ. ಯಾಕಂದ್ರೆ ಒಂದು ಕ್ಷಣಕ್ಕೆ ಫೈನಲ್ ಔಟ್ಪುಟ್ ಈಚೆ ಕಡೆ ಬರ್ತಾ ಇದ್ದಾಗ ಆ ಸಿನಿಮಾ ನೋಡೋ ರೀತಿನೇ ಬೇರೆ ಇರುತ್ತೆ. ಹೌದು, ಅಂದ್ರೆ ಅದು ಫೈನಲ್ ಕಾಪಿ ನಾವು ಅಪ್ಲೋಡ್ ಮಾಡಿದ್ಮೇಲೆ ಒಂದು ಟೆಸ್ಟ್ ಮಾಡ್ಬೇಕು ಯೂಶಲಿ. ಅಂದ್ರೆ ಸೌಂಡ್ ಹೆಂಗಿದೆ, ಪಿಕ್ಚರ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಅದು ರಾಕ್ಲೈನ್ ಸರ್ ಅವ್ರದೇ ಮಾಲ್ ಇದ್ದಕ್ಕೋಸ್ಕರ ಆಯ್ತು ಹೆಂಗೆ ಎಲ್ಲ ಒಂದ್ಸತಿ ನೋಡೋಣ ಬನ್ನಿ ಒಟ್ಟಿಗೆ ಅಂತ ಅಂದ್ಬಿಟ್ಟು ಕರೆದ್ರು. ದರ್ಶನ್ ಸರ್ ಗೊತ್ತಲ್ಲ, ಅವ್ರು ಯಾವತ್ತೋ ಫ್ರೆಂಡ್ಸ್ ಬಿಟ್ಟು ಏನೂ ಇಲ್ಲೇ ಇಲ್ಲ. ಸೊ ಒಂದು ಜನರಲ್ ಆಡಿಯನ್ಸ್, ಯಾಕಂದ್ರೆ ನಾವುಗಳು ಟೀಮ್ ಆಗಿ ನೋಡಿದ್ದೀವಿ, ಹೊರಗಡೆ ಅವರು ನೋಡ್ಲಿ ಅಂತ ಒಂದು ಫೀಲ್ ಆಯ್ತು. ಸೊ ಒಂದಷ್ಟು ಜನ ನಾವು ಕರೆದಾಗ ತುಂಬಾ ಎಮೋಷನ್ ಇವತ್ತೇನು ನಮಗೆ ಸಿಗ್ತಾ ಇದೆ ಇಲ್ಲಿ ರೆಸ್ಪಾನ್ಸು. ಪ್ರತಿಯೊಂದು ನಾನು ಎಡಿಟಿಂಗ್ ಟೇಬಲ್ ಫಿಲಮ್ ತೋರಿಸಿದಾಗ ಆಗಿರಲಿ, ವಿತೌಟ್ ರೀ ರೆಕಾರ್ಡಿಂಗ್ ಫಿಲಮ್ ತೋರಿಸಿದಾಗ ಆಗಿರಲಿ, ಫಸ್ಟ್ ಕಾಪಿ ತೋರಿಸಿದಾಗ ಆಗಿರಲಿ, ಪ್ರತಿ ಸತಿನೂ ಇದೇ ರೆಸ್ಪಾನ್ಸೇ ಬಂದಿದೆ ನಮಗೆ. ಸೊ ವಿ ಆರ್ ವೆರಿ ವೆರಿ ಗ್ಲಾಡ್ ಅಬೌಟ್ ಇಟ್.